ಕುಡಿಯುವ ನೀರಿನ ಸಮಸ್ಯೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಉಡಾಫೆಯ ಉತ್ತರ. ನೀರು ಬರೋದಿಲ್ಲ ಆದ್ರೆ ಅಲ್ಲಿ ಯಾಕೆ ಮನೆ ಕಟ್ಟಿದ್ದೀರಿ? ಮುಂಡ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವಪ್ಪ ಈ ತರ ಉಡಾಫೆ ಉತ್ತರ ಕೊಟ್ಟಿರೋದು. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಮುಂಡ್ಕೂರು ಗ್ರಾಮ ಸಭೆಯಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಪ್ರಶ್ನಿಸಿದ್ದಾರೆ ಮಹಿಳೆ. ಮುಕಲ್ದಿಪದವು ಎಂಬಲ್ಲಿನ ನೀರಿನ ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಅಲ್ಲಿ ಯಾಕೆ ಮನೆ ಕಟ್ಟಿದ್ದೀರಿ ಅಂತ ಮರು ಪ್ರಶ್ನೆ ಮಾಡಲಾಗಿದೆ. ಮನೆ ಯಾಕೆ ಕಟ್ಟಿದ್ದು ಅಂತ ಅಧ್ಯಕ್ಷ ದೇವಪ್ಪ ಉಡಾಫೆಯಿಂದ ಪ್ರಶ್ನೆ ಮಾಡಲಾಗಿದೆ. ಅಧ್ಯಕ್ಷನ ಉಡಾಫೆಯ ಪ್ರಶ್ನೆಗೆ ಗ್ರಾಮ ಸಭೆಯಲ್ಲಿ ತೀವ್ರ ಜಟಾಪಟಿ ನಡೆದಿದೆ. ನೋಡಿ ಅಂದ್ರೆ ಇವ್ರು ಹೆಂಗೆ ಹೇಳ್ತಿದ್ದಾರೆ ಅಂದ್ರೆ ನೀರು ಗಾಳಿ ಬೆಳಕು ಇದ್ದಲ್ಲಿ ಮಾತ್ರ ಮನೆ ಕಟ್ಟಬೇಕು, ನೀರಿದ್ರೆ ಮಾತ್ರ ಮನೆ ಕಟ್ಟಬೇಕು, ನೀರಿಲ್ಲ ಅಂತಂದ್ರೆ ಮನೆನೇ ಕಟ್ಟೋಕೆ ಹೋಗ್ಬಾರ್ದು. ಎಲ್ಲಾದ್ರೂ ನೀರಿಲ್ಲ ಅಂತ ಅಂದ್ರೆ ಹಂಗೆ ಅವರಲ್ಲಿ ರೋಡ್ ಸೈಡಲ್ಲೋ ಮರದ ಕೆಳಗೋ ಇರಬೇಕು, ಮನೆ ಕಟ್ಟಬಾರ್ದು. ನಿಮ್ಮ ಕೈಲಿ ಕೊಡ್ಸೋಕ್ಕಾಗತ್ತಾ, ವ್ಯವಸ್ಥೆ ಮಾಡೋಕ್ಕಾಗತ್ತಾ ಮಾಡಿ, ಇಲ್ವಾ ಆ ಕೆಲಸದಲ್ಲಿ ಕೂರಕ್ಕಾಗಲ್ಲ ಅಂತ ರಿಸೈನ್ ಮಾಡಿ. ಹಾಗಾಗಿ ಜಟಾಪಟಿ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನೀರು ಕೇಳಿದ್ದಕ್ಕೇನೆ ಅಲ್ಲಿ ಯಾಕೆ ಮನೆ ಕಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಇವ್ರನ್ನ ಯಾಕೆ ಇಲ್ಲಿ ಅಧಿಕಾರದಲ್ಲಿ ಕೂರಿಸ್ಬೇಕಾಗಿತ್ತು? ಇವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ರಿಸೈನ್ ಮಾಡೋಗಿ ಅಂತ ಹೇಳ್ಬೋದಲ್ಲ, ಯಾಕೆ ಇಷ್ಟು ಉಡಾಫೆ ಉತ್ತರ ಅಂತ? ನಿಜವಾಗ್ಲೂ ಕೂಡ ನೀತಿ. ಯಾಕಂದ್ರೆ ಒಂದು ಸರ್ಕಾರ ಕೊಟ್ಟಂತಹ ಒಂದು ಜಮೀನು, ಆ ಜಾಗದಲ್ಲಿ ಅವರು ಮನೆಯನ್ನ ಕಟ್ಟಿರುವಂತದ್ದು, ನಿವೇಶವನ್ನ ಕಟ್ಟಿದ್ದಾರೆ. ಈ ಸಂದರ್ಭ ಮಹಿಳೆಯಲ್ಲಿ ನೀರ್ ಬರ್ತಾ ಇಲ್ಲ, ನಮ್ಗೆ ನೀರಿಲ್ಲದೆ ನಾವು ಬದುಕೋದು ಹೇಗೆ, ನೀರಿನ ಸಮಸ್ಯೆ ಇದೆ ಅನ್ನುವಂಥ ವಿಚಾರವನ್ನ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಹೇಳಿದ್ದಾರೆ. ಗ್ರಾಮ ಪಂಚಾಯತ್ ಸಭೆಗಳನ್ನ ಮಾಡುವಂತದ್ದು ಜನರ ಸಮಸ್ಯೆಯನ್ನ ಆಲಿಸಿ ಅದಕ್ಕೆ ಸೂಕ್ತ ಸಮಯದಲ್ಲಿ ಪರಿಹಾರವನ್ನ ನೀಡುವಂತ ನಿಟ್ಟಿನಲ್ಲಿ. ಅಕಸ್ಮಾತ್ ಪರಿಹಾರ ವಿಳಂಬವಾದರೂ ಕೂಡ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಹೇಳ್ಬೋದಾಗಿತ್ತು. ಆದ್ರೆ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಂದು ಉಡಾಫೆ ಉತ್ತರವನ್ನ ನೀಡಿರುವಂತದ್ದು. ನೀರಿನ ಸಮಸ್ಯೆ ಇದ್ರೆ ಏನು ಬೇರೆ ಕಡೆ ನೀರು ಇರುವಂತ ಕಡೆಯಲ್ಲಿ ನೀವು ಯಾಕೆ ಮನೆ ಕಟ್ಟಿದ್ದೀರಾ, ನೀರು ಬರ್ಲಿಲ್ಲ ಅಂತ ಅಂದ್ರೆ ಯಾಕೆ ಜಾಗದಲ್ಲಿ ಮನೆ ಪಕ್ಕ ಕಟ್ಟಿದ್ದೀರಾ ಅನ್ನುವಂತ ರೀತಿಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದಕ್ಕೆ ಅಲ್ಲಿ ಇದ್ದಂತ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶಕ್ಕೀಡಾಗಿದ್ದಾರೆ. ಇವ್ರಿಗೆ ಆ ನೀರಿನ ಪೈಪ್ ಅಳವಡಿಸಲಿಕ್ಕೆ ಜಮೀನನ್ನ ಸಾರ್ವಜನಿಕರು ನೀಡಿದ್ದಾರೆ. ಆದ್ರೆ ಜಮೀನನ್ನ ನೀಡಿದ್ರು ಕೂಡ ಜಮೀನನ್ನ ನೀಡಿದಂತಹ ಭಾಗದ ಜನರಿಗೆ ಈಗ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಸದ್ಯ ಆ ಒಂದು ಗ್ರಾಮ ಪಂಚಾಯತ್ ಸಭೆಯಲ್ಲಿ ಇದು ಬಹಳ ಒಂದು ಜಟಾಪಟಿ ಕಾರಣವಾಗಿತ್ತು ಮತ್ತು ಅಧ್ಯಕ್ಷನಿಗೆ ಹೇಳಿಕೆ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ. ನೀರು